ರೈತನ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಇವತ್ತು ರೈತರು ಹೆಚ್ಚು ಸಂಖ್ಯೆ ಬರಬೇಕಾಗಿತ್ತು. ಅವರಿಗೆ ಎಷ್ಟೇ ಸರ್ಕಾರಗಳು ಪೆಂಟ್ ಕೊಟ್ಟಿದ್ರು ಕೂಡ ಇನ್ನೂ ಅರಿವಾಗಿಲ್ಲ, ಅವರಿಗೆ ಜ್ಞಾನೋದಯ ಆಗಿಲ್ಲ. ನಾವಿಷ್ಟೆಲ್ಲ ಪ್ರೆಸ್ ಮೀಟ್ ಮಾಡಿ ಹಳ್ಳಿ ಹಳ್ಳಿಗೆ ಸುದ್ದಿಗಳನ್ನು ತಿಳಿಸಿ ಮನವರಿಕೆ ಮಾಡಿದ್ರು ಕೂಡ ರೈತರು ಬಂದಿಲ್ಲ ಅಂತಂದ್ರೆ ನಮ್ಮ ರೈತರು ಎಷ್ಟು ಪ್ರಜ್ಞಾವಂತರಿದ್ದಾರೆ ಅಂತಕ್ಕಂಥದ್ದು ಇದೇ ಸಾಕ್ಷಿ. ಅನ್ನದಾತ ಬಂಧುಗಳೇ, ಇವತ್ತು ವ್ಯವಸಾಯಕ್ಕೆ ಬಳಸ್ತಕ್ಕಂಥ ಸುಮ್ಮಿದ್ರು ನೀನು ಒಳ್ಳೇದೀಗ ಅಲ್ಲಿ ಮಾತಾಡೋದು ಭಾಗ್ಯ ಜ್ಯೋತಿ ಇರಬಹುದು, ಕುಟೀರ ಜ್ಯೋತಿ ಇರಬಹುದು, ಇವೆಲ್ಲವಕ್ಕೂ ಮೀಟರನ್ನು ಅಳವಡಿಸ್ತಕ್ಕಂಥ ಪ್ರಕ್ರಿಯೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬಂದಿದೆ. ನಾವಿವತ್ತು ಬಂಗಾರಪ್ಪನವರು ಮಾನ್ಯ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಒಂದು ಕೊರತೆಯನ್ನು ಕುರಿತು ಆಹಾರ ಭದ್ರತೆಗೋಸ್ಕರ 10 HP ವರೆಗೂ ಕೂಡ ಫ್ರೀ ಕರೆಂಟ್ ಅನ್ನು ಕೊಟ್ಟಿದ್ರು. ಇವತ್ತು ಈ ಸರ್ಕಾರ ರೈತರನ್ನ ಬೀದಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ. ಈ ಸರ್ಕಾರಗಳು ರೈತರ ಬಗ್ಗೆ ಕಿಂಚಿತ್ ಹೇಳಿದ್ರೆ ಗೌರವ ಇದ್ದಿದ್ರೆ, ಅಭಿಮಾನ ಅವರಲ್ಲಿ ಇದ್ದಿದ್ರೆ, ರೈತ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥವನು, ಅವನಿಗೆ ಅನೇಕ ಸವಲತ್ತುಗಳನ್ನು ಕಲಿಸಬೇಕಾಗಿತ್ತು ಅಂತಕ್ಕಂಥ ಯೋಚನೆ ಅವರಿಗೆ ಪ್ರಜ್ಞಾವಂತರು ಬರಬೇಕಾಗಿತ್ತು. ಇವತ್ತು 224 MLAಗಳು ನಮ್ಮ ರಾಜ್ಯದಲ್ಲಿ ಇದ್ರೂ ಕೂಡ ಒಬ್ಬನೇ ಒಬ್ಬ MLA ಖಾಸಗೀಕರಣಕ್ಕೆ ಕೊಟ್ಟಂತ ವಿಚಾರದ ಬಗ್ಗೆ ಅವರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಿದ್ದಾರೆ. ಇನ್ನು 224 ಜನ MLAಗಳು ಎಲ್ಲಿ ಹೋದ್ರು? ಹಾಗಾದ್ರೆ ಅವರೇನು ಮಲ್ಕೊಂಡಿದ್ದಾರ? ಮೋಸ ಮಾಡ್ತಾ ಇದ್ದಾರೆ ಅವರು. ನಾವು ಕೊಟ್ಟಂತ ಅನ್ನ, ನಾವು ಕೊಡ್ತಕ್ಕಂಥ ಬಟ್ಟೆ, ನಾವು ಕೊಡ್ತಕ್ಕಂಥ ಹಣ ಯಾಕಿದು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅವರು? ನಮ್ಮ ರೈತರು ಕೊಡದೆ ಹೋಗಿದ್ರೆ ಅವರ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥ ಯೋಚನೆ ಮಾಡಬೇಕಾಗಿತ್ತು ಅವರು. ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ತಾವು ಮೂಗು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ರೆ ನೀವು ಮಾನ್ಯ ಮುಖ್ಯಮಂತ್ರಿಗೆ ಹೇಳಬೇಕಿತ್ತು. ನೀವು ನಮ್ಮ ರೈತ ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥವನು, ಅವನಿಗೆ ವಿದ್ಯುತ್ತನ್ನು ಕಡಿತ ಮಾಡಿದ್ರೆ, ಮೀಟರ್ ಹಾಕಿದ್ರೆ ಅವ್ನು ಹೆಂಗೆ ಆಹಾರ ಬೆಳಿಬೇಕು, ಬೆಳೆಯಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತು ಒಬ್ಬರಾರು ಹೇಳ್ತಿದ್ದೀರ ನೀವು ಸೌದರ್ಯದಲ್ಲಿ? ಎಲ್ಲಿ ಹೋಗಿದ್ರಿ ನೀವು? ಹಾಗಾದ್ರೆ ಯಾರಿಗೋಸ್ಕರ ನೀವು ಓಡಾಡ್ ಬರ್ತೀರಿ? ತಾವು ಮನೆ ಮಕ್ಕಳಿಗೆ ಬಂದು ರೈತರ ಕಾಲಿ ಬಿದ್ದು ಓಟನ್ನು ಹರಿಸ್ಕೊಂಡು ಇವತ್ತು ಮೆರೀತಾ ಇದ್ದೀರಾ ನೀವು? ರೈತರಿಗೆ ಕೈಗುಂಬೆಯಾಗಿ ಮಾಡ್ಕೊಂಡಿದ್ದೀರಾ ನೀವು? ನಾನು ರೈತರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೇನೆ. ದಯಮಾಡಿ ಮುಂದಿನ ಚುನಾವಣೆ ಬರುತ್ತೆ, ತಾವುಗಳು ಖಂಡಕ್ಕೆ ದುಡ್ಡಿಗೆ ಆಸೆ ಮಾಡದೆ ನಮಗೇನು ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ ಪ್ರಶ್ನೆ ನೀವು ಇಡಿ. ಊರು ಹಾಕು ಕೂಡ ಬಿಟ್ಕೋಬೇಡಿ ನೀವು. ಖಾಸಗೀಕರಣ ಆಗುವವರೆಗೂ ಇದು ಹೊರತುಪಡಿಸಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿ, ಆಗ ನೀವು ರೈತರಲ್ಲಿ ಒಗ್ಗಟ್ಟಿದೆ ಅಂತಕ್ಕಂಥ ಮಾತನ್ನು ಬರುತ್ತೆ. ಇಷ್ಟೊಂದು ತಾಲೂಕಿನಲ್ಲಿ ಕೇವಲ ಒಂದು 100-200 ಜನ ಬರೋ ನಾಚಿಕೆಗೇಡು. ಎಷ್ಟು ಸಾವಿರ ಪಂಪ್ ಸೆಟ್ಗಳಿದ್ದಾವೆ ಇಲ್ಲಿ. ಇದೇ ಹೊಳೆ ಹದಿನೈದಲ್ಲಿ ಸುಮಾರು 200-600 ರೂಪಾಯಿ ಪ್ರಿಂಟ್ಗಳಿದ್ದಾವೆ. ಒಬ್ಬರಾರೆ ಬಂದಿದ್ದಾರೆ ಇಲ್ಲಿ. ನಿಮಗೆಲ್ಲ ಖಾಸಗೀಕರಣ ಆದ್ರೆ ತಾವೇ ಓಡ್ ಬರ್ತೀರಿ. ಇವತ್ತೇನಾಗಿದೆ, ಮೊಬೈಲ್ಗಳಿಗೆ ನೀವು ಕರೆನ್ಸಿ ಹಾಕಿದ್ರೆ ಮಾತ್ರ ನೀವು ಮೊಬೈಲ್ ಮಾತಾಡಲಿಕ್ಕೆ ಸಾಧ್ಯ ಇದೆ. ಕರೆನ್ಸಿ ಖಾಲಿ ಆಗ್ತದೆ ನೀವು ಮತ್ತೆ ಅದು ಕಟ್ಟಾಗ್ತದೆ, ಮತ್ತೆ ಹಣವನ್ನು ತುಂಬಬೇಕು. ಅದೇ ಥರ ಇದು ಟಿವಿಗೂ ಅಷ್ಟೇ,
ಕರೆನ್ಸಿ ಕಟ್ಟಾದ್ರೆ ಮತ್ತೆ ತುಂಬಬೇಕು, ಮತ್ತೆ ಕೊಡಬೇಕು. ಇದೇ ಥರ ಮೀಟರ್ ಅಳವಡಿಸಿದ್ರೆ ನಿಮ್ಮ ಪರಿಸ್ಥಿತಿ ಇದೇ ಆಗ್ತದೆ. ನಾಳೆ ಬಹಳ ಸಮಸ್ಯೆಗೆ ಈಡಾಗ್ತೀರಿ. ಮುಖ್ಯ ಎಚ್ಚರಿಕೆಯಿಂದ ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದವನ್ನು ನಡೆಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.